ನಡು ರಸ್ತೆಯಲ್ಲಿ ಪತ್ನಿಯ ಮೇಲೆ ಪತಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು ಕೊಲೆ ಆರೋಪವನ್ನು ಇದೀಗ ಪತ್ನಿ ಹೊರಿಸ್ತಾ ಇದ್ದಾರೆ. ಮಚ್ಚಿನಿಂದ ಹಲ್ಲೆ ನಡೆಸಿ ಆಟೋದಲ್ಲಿ ಪತಿರಾಯ ಎಸ್ಕೇಪ್ ಆಗಿದ್ದಾನೆ. ರಾಮನಗರದಲ್ಲಿ ನಡು ರಸ್ತೆಯಲ್ಲಿ ನಡೆದಂತಹ ಮಾರಾಮಾರಿ, ಮಚ್ಚಿನಿಂದ ಹಲ್ಲೆ ನಡೆಸಿ ಆಟೋದಲ್ಲಿ ಬಂದಿದ್ದ ಪತಿ ಹರೀಶ್ ಎಸ್ಕೇಪ್ ಆಗಿದ್ದಾನೆ. ಚನ್ನಪಟ್ಟಣ ತಾಲೂಕಿನ ಮೊಳೆದೊಡ್ಡೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು, ಪತ್ನಿ ಸುಮಾ 28 ವರ್ಷ, ಅವರ ಮೇಲೆ ಪತಿ ಹರೀಶ್ ಹಲ್ಲೆ ನಡೆಸಿದ್ದಾನೆ. ಕಳೆದ 5 ವರ್ಷದ ಹಿಂದೆ ಮದುವೆಯಾಗಿತ್ತು. ಇಬ್ಬರ ನಡುವೆ ಆಗಾಗ್ಗೆ ಜಗಳ ಆಗ್ತಾ ಇತ್ತು. ಮದುವೆಯಾದ 3 ತಿಂಗಳಿಗೆ ಪತಿ ಕಿರುಕುಳವನ್ನ ನೀಡ್ತಾ ಇದ್ದ. ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಕೂಡ ಹಾಕಲಾಗಿದೆ ಅಂತ ಆಕೆ ಹೇಳ್ತಾ ಇದ್ದಾರೆ. ಸ್ನೇಹಿತನ ಜೊತೆ ಸೇರಿ ಆತ ಈ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ನಿರಾಶ್ರಿತರ ಆಶ್ರಮ ಓಪನ್ ಮಾಡಿದ್ದಕ್ಕೆ ಪತಿಯಿಂದ ಕಿರುಕುಳ ಅನ್ನೋದು ಸುಮಾ ಅವರ ಆರೋಪ ಆಗಿದೆ. ಸದ್ಯ ನಡು ರಸ್ತೆಯಲ್ಲಿ ನಡೆದಂತಹ ಈ ಒಂದು ವಿಚಾರ, ಮಾರಾಮಾರಿ ವಿಚಾರ, ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಪ್ರಕರಣ. ಮೊಳೆದೊಡ್ಡಿನಲ್ಲಿ ಆಶ್ರಮ ಮಾಡಿದ್ದೀವಿ. 3.5 ತಿಂಗಳಾಯಿತು ಆಶ್ರಮ ಓಪನ್ ಮಾಡಿ. ಈ ಆಶ್ರಮವನ್ನು ನಾನು ಮತ್ತು ವೆಂಕಟಪ್ಪ ಅವರಿಬ್ಬರು ಸೇರಿ ನಡೆಸ್ತಾ ಇರುವಂಥದ್ದು. ಈ ಆಶ್ರಮದ ವಿಚಾರವಾಗಿ ಪಂಚಾಯತಿಲಿ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾವು ಪಂಚಾಯತಿ ಹತ್ರಕ್ಕೆ ಬರ್ತಾ ಇದ್ವಿ. ಆ ಬಂದಂಥ ಸಂದರ್ಭದಲ್ಲಿ ನನ್ನ ಗಂಡ ಉಮೇಶ ಅಂತೇಳಿ ಅವರು ಡೈರೆಕ್ಟಾಗಿ ನಮ್ಮ ಮುಂದೆ ಬಂದು ಆಟೋನ ನಿಲ್ಲಿಸ್ತಾರೆ ಸಡನ್ನಾಗಿ. ಆವಾಗ ಕೂಲಾಗಿ ಮಾತಾಡ್ತಾರೆ. ನಾನು ನಿನ್ನ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಬಾ ಅಂತ ಕರೀತಾರೆ. ನಾನು ಅವ್ರ ಮಾತಿಗೆ ರೆಸ್ಪಾನ್ಸ್ ಮಾಡಲ್ಲ. ಏಕೆಂದರೆ ಮದುವೆ ಆಗಿ 5 ವರ್ಷ ಆಗಿದೆ. ಇದುವರೆಗೂ ನಾವು ಒಂದು ಸರಿನೂ ಮಾತಾಡಿಲ್ಲ. ಏಕೆಂದರೆ ನಾನು ತುಂಬ ಸರಿ ಅವರು ಕೊಲೆ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ತುಂಬ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ. ಒಂದು FIR ಆಗಿಲ್ಲ. 5 ವರ್ಷದಿಂದ ಕೇಸು ಚನ್ನಪಟ್ಟಣ ಕೋರ್ಟಲ್ಲಿ ನಡೀತಾ ಇದೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರು ಏನು ಮಾತಾಡ್ತಾರೆ, ಏನು ಮಾಡ್ಬೋದು ಅಂತ ಭಯದಿಂದ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ವಿನಯ್, ಗಂಡ ಹೆಂಡತಿ ಜಗಳ ಈಗ ಬೀದಿ ರಂಪವಾಗಿದೆ. ಆಗಲೇ ಅವರು ಸೆಪರೇಟ್ ಆಗಿದ್ರು, ಈಗ ಈ ಹಂತಕ್ಕೆ ಹೋಗಿದ್ಯಾಕೆ ಮತ್ತು ಆಕೆಯ ಮೇಲೆ ಹಲ್ಲೆ ನಡೆದಿದ್ದು ಏನಾಗಿದೆ ಅವರ ಸ್ಥಿತಿ? ಇವೇ ನಡು ರಸ್ತೆಯಲ್ಲೇ ಪತ್ನಿ ಮೇಲೆ ಪತಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆಯತ್ನ ನಡೆಸಿರುವಂತ ಘಟನೆ ಚನ್ನಪಟ್ಟಣ ತಾಲೂಕಿನ ಮೊಳೆದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತದ್ದು. ಸುಮಾ ಹಾಗೂ ಹರೀಶ್ ಕಳೆದ 5 ವರ್ಷದ ಹಿಂದೆ ಮದುವೆ ಆಗಿದ್ರು. ಅದಾದ ಬಳಿಕ ಮದುವೆಯಾದ 3 ತಿಂಗಳಿಗೆ ಇಬ್ರು ಕೂಡ ವಿಚ್ಛೇದನಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿರ್ತಾರೆ. ಇದು ಒಂದು ಪ್ರಕರಣ ಇನ್ನೂ ಕೂಡ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕಳೆದ 4 ವರ್ಷದಿಂದ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ಸುಮಾ ಇದೀಗ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಗ್ರಾಮಕ್ಕೆ ಬಂದಿರ್ತಾರೆ. ಗ್ರಾಮಕ್ಕೆ ಬಂದು ಸ್ನೇಹಿತ ವೆಂಕಟಪ್ಪನ ಜೊತೆಗೂಡಿ ಒಂದು ನಿರಾಶ್ರಿತರ ಆಶ್ರಮವನ್ನು ಕೂಡ ಓಪನ್ ಮಾಡಿರ್ತಾರೆ. ನಿರಾಶ್ರಿತ ಆಶ್ರಮ ಓಪನ್ ಮಾಡಿದ್ದಕ್ಕೆ ಪತಿ ಉಮೇಶ್ ಏನಿದ್ದಾನೆ ಆತ ಇದೀಗ ಕಿರಿಕನ್ನ ತೆಗೆದಿರುವಂತದ್ದು. ಆಶ್ರಮವನ್ನ ಯಾಕೆ ಓಪನ್ ಮಾಡಿದೀಯಾ, ಇಲ್ಲಿ ಜೊತೆಗೆ ಇಷ್ಟು ವರ್ಷ ಎಲ್ಲಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಕಿರಿಕನ್ನ ತೆಗೆದು ಪತ್ನಿ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ದೃಶ್ಯ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿದೆ. ಈ ಸಂಬಂಧ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸಲಾಗಿದೆ. ಆದ್ರೆ ಆರೋಪಿ ಉಮೇಶ್ ಅನ್ನ ಬಂಧಿಸುವಲ್ಲಿ ಪೊಲೀಸರು ನಿರ್ಲಕ್ಷ್ಯನ ವಹಿಸ್ತಾ ಇದ್ದಾರೆ ಅಂತ ಇದೀಗ ಪತ್ನಿ ಸುಮಾ ಆರೋಪವನ್ನ ಮಾಡಿದ್ದಾರೆ. ವೆಂಕಟಪ್ಪ ಎಂಬುವರ ಮೇಲೂ ಕೂಡ ಹಲ್ಲೆ ಆಗಿದ್ದು, ಈ ಬಗ್ಗೆ ಕೂಡ ಪೊಲೀಸರು ಕ್ರಮ ವಹಿಸ್ತಲ್ಲ ಅನ್ನೋದ್ರ ಬಗ್ಗೆ ಕೂಡ ಸದ್ಯ ದೂರನ್ನ ನೀಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗೆ.